ನಾವು ಅವಕಾಶ ಕೊಡ್ತೀವಿ, ಟೈಮ್ ಕೊಡ್ತೀವಿ, ಕಮಿಟ್ಮೆಂಟ್ ತೊಗೊತೀವಿ. ಕೊಟ್ಟಿಲ್ಲ ನೇರ ಚಳುವಳಿ ಅಂದ್ರೆ ನೇರ ಚಳುವಳಿ ಮೀನ್ಸ್ ಇರಲ್ಲ ಒಂದು ಅರ್ಥ ಹಾಕಿದ್ದೀನಿ. ಲಾಸ್ಟಿಗೆ ನಿಮಗೆ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಎಲ್ಲ ವಿಚಾರನ ಹೇಳೋದಿಲ್ಲ. ಈ ಮೇಲೆ ತಿಳಿಸಿದ ಎಲ್ಲ ಹಕ್ಕೊತ್ತಾಯಗಳನ್ನು ಕೂಡಲೇ ಈಡೇರಿಸಬೇಕು. ಇಲ್ಲವಾದರೆ ರೈತರಿಂದ ನೇರ ಚಳುವಳಿ ಮಾಡಲಾಗುವುದು. ಇನ್ಮೇಲೆ ನಾವು ಏನಾದರೂ ಹೋರಾಟ ಮಾಡ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ, ಅದೇನು ಬೇಕಾಗಿಲ್ಲ. ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ಹೇಳ್ದಂಗೆ ನಾವೇನು ಒಂದು ವಾರ ಗಡುವು ಕೊಡ್ತೀವಿ. ಈಗ ಇವತ್ತಿನಿಂದ ಒಂದು ವಾರ ಗಡುವು, ಒಂದು ವಾರದೊಳಗೆ ಏನಾದರೂ ಹತ್ತಿ ಸೀಡ್ಸ್ ಕಂಪ್ನಿಯವ್ರು ರೊಕ್ಕ ಹಾಕಿಲ್ಲ ಅಂದ್ರೆ ನೇರವಾಗಿ ನಿಮ್ಮ ಕಂಪ್ನಿ ಅದು ಡೆಲ್ಲಿಯಾಗಿರಲಿ, ಸುಡಗಾಡು ಮದ್ರಾಸ್ದಾಗಿರಲಿ, ಮೂಲ ಜಿಲ್ಲಾರ್ದಾಗ ಬೆಂಕಿ ಹಚ್ಚಿ ಬರ್ತೀವಿ. ನಿಮ್ಮ ಕೈಲಿ ತಡೆಯೋ ತಾಕತ್ತಿದ್ರೆ ನೀವು ತಡೀರಿ, ಬೆಂಕಿ ಹಚ್ಚೋ ತಾಕತ್ತಲ್ಲಿಗೆ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ಕೊಟ್ಟಿದ್ರಂತ ಈ ಮೂಲಕ ನೇರ ಎಚ್ಚರಿಕೆ ಕೊಡ್ತೀವಿ. ಒಂದು ವಾರದೊಳಗೆ ದುಡ್ಡು ಹಾಕಬೇಕು. ಹಾಕ್ಲಿಲ್ಲ ಅಂದರೆ ನಾವಿಲ್ಲಿ 4 ಜನ ಇದ್ದೀವಿ. ನಾವಿಲ್ಲಿ ನಿಮಗೆ ಕಡಿಮೆ ಪ್ರಮಾಣ ಕೇಳ್ತಾ ಇರೋದು. ಒಬ್ಬೊಬ್ಬ ವ್ಯಕ್ತಿಯಿಂದ ಸಾವಿರ ಜನ ಬಂದಿದ್ದಂಗೆ ಇವತ್ತು ಅರ್ಥ ಅಂದ್ರೆ ಇಲ್ಲಿ ಎಷ್ಟು ಜನ ಇದೀವಿ ನೀವೇ ಅಲ್ಲಿ ಕುಂತ್ಕೊಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ರಿ. ಒಬ್ಬ ರೈತ ಇಲ್ಲಿ ನಿಂತ್ಕೊಂಡಿದ್ದಾನಂದ್ರೆ 100 ಜನ ಬಂದಂಗಂದ್ರೆ ಎಷ್ಟು ಜನ ರೈತರಿದ್ದೀವಿ, ಎಷ್ಟು ಸಾವಿರ ಜನಸಂಖ್ಯೆ ಆಗುತ್ತೆ. 31 ಜಿಲ್ಲೆಯಲ್ಲೂ ನಮ್ಮ ಸಂಘಟನೆ ಇದೆ, ಸಕ್ರಿಯ ಇದೆ. ನಮ್ಮ ಚುನ್ನಪ್ಪ ಅವರು, ನಮ್ಮ ಇವರು ಯಾರು ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ಹೇಳ್ತಾ ಇರ್ತಾರೆ, ಯಾರೋ ತಾಳ್ಮೆ ಬೇಕಾದ್ರೆ ಚೆಕ್ ಮಾಡಿರಿ, ರೈತರ ತಾಳ್ಮೆ ಚೆಕ್ ಮಾಡಬೇಡ್ರಿ. ರೈತ ಇವತ್ತು ಕೋಟಿಗಟ್ಟಲೆ ನೀವೇನು ಬಿಸ್ನೆಸ್ ಮಾಡೋರು ಕೋಟಿಗಟ್ಟಲೆ ದುಡ್ಡು ಹಾಕ್ತಿರಲ್ಲ, ಅದು ನಿಮ್ಮ ಕೋಟಿಗೆ ಸಮ. ನಾವು ನೆಲಕ್ಕೆ ಚೆಲ್ತೀವಿ.